ಎಂತದ್ರಿ ಎಂತಕ್ಕೆ ಹಂಗೆ ಹೇಳ್ತಿದ್ದೀರಿ ಅಂತ ಹೇಳ್ಬಾರ್ದು ಮಾತು ಎಂತ ಹೇಳಿನ ಮಾರ ನಾ ಎಲ್ಲಿಗೆ ಹೋಗಿನೇ ಬೇಕತ್ತಲ್ಲ ಮಾತಾಡೋಕ್ಕೆ ಮನೆ ಆಯ್ತು ಕೆಲಸ ಆಯ್ತು ನಾನಾತ ಯಾರೋ ಏನೋ ಹೇಳ್ಯಾರೆ ಅಂದ್ಕೊಂಡು ನಂಗೆ ಸುಮ್ಮನೆ ಬಂದಿಲ್ಲ ಏನಾರು ಹೇಳಕ್ಕೆ ಬರಬೇಡಿ ನೋಡಿ ಹೇಳಿನಿ ಭಾಳ ಸತಿ ಹಿಂಗೆ ಮಾಡಿರ ನೀವು ಈ ಸತಿ ಮಾತ್ರ ನಾನು ಸುಮ್ಮನೆ ಇರಲ್ಲ ನಂಗೆ ಖಾತ್ರಿ ಅದ ನಾ ಎಲ್ಲಿಗೆ ಹೋಗ್ಲೂ ಇಲ್ಲ ಯಾರ ಹತ್ರ ಎಂಥ ಮಾತಾಡಲೂ ಇಲ್ಲ ಎಲ್ಲರೂ ಭಾರತಕ್ಕನಾರು ಬರ್ತಿದ್ರು ಮಾತಾಡೋಕ್ಕೆ ಈಗ ಅವರು ಬರದೆ ಸುಮಾರು ದಿವಸ ಆಗಿದೆ ಅಲ್ಲ ಯಾರು ಬಂದರೂ ನಾನು ಸುಖ ಸುಮ್ಮನೆ ಬೇರೆ ಸುದ್ದಿ ಮಾತಾಡೋಕ್ಕೆ ಹೋಗೋದೇ ಇಲ್ಲ ನಿಮಗೆ ನಂಬಿಕೆ ಇರಬೇಕು ಅಷ್ಟೇ ಸುಮ್ಮನೆ ನನ್ನ ಹತ್ರ ಎಂಥದ್ದು ಹೇಳಕ್ಕೆ ಬರಬೇಡಿ ನೋಡಿ ಹೇಳಿನಿ ನಾಗಪ್ಪ ಬತ್ತ ನಾನು ಈಗ ಪ್ರೇಮರ ಮನೆ ಮಕ್ಕಳಿಗೆ ಅಡುಗೆಗೆ ಪಾತ್ರೆ ಅಲ್ಲಿ ಇಲ್ಲಿ ಅಂತಿತ್ತು ನಮ್ಮ ಮನೆಯಿಂದನೇ ತೊಗೊಂಡು ಹೋಗು ಅಂತ ಹೇಳಿನಿ ಅವ್ನು ಎರಡು ದಾರಿ ಎಂತ ಓಡಾಡ್ತಾನೆ ಆ ಕಡೆ ಎಲ್ಲಾರ ಹೋಗೋದಾದ್ರೆ ಟೀಲರಿಗೆ ಹಾಕೊಂಡು ಹೋಗೋದು ಇಲ್ಲದೆ ಇದ್ದರು ಟೀಲರಿಗೆ ಹಾಕೊಂಡು ಹೋಗಿ ಅವ್ರ ಮನೆಗಾಗಿ ಹೋದ್ರಿ ಈಗ ಅದರಲ್ಲಿ ಏನು ತಲೆದಂಡಾಗಂಥದ್ದು ಏನಿಲ್ಲ ಹೋಗಂಚೂರು ಕೊಟ್ಟು ಬನ್ರಿ ಇದನ್ನೇ ನಾನು ಬೇಡ ಅಂದಿದ್ದು ಯಾರ ಹತ್ರ ಹೆಂಗೆ ಇರ್ಬೇಕು ಯಾರ ಹತ್ರ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿನಗಲ್ಲ ಅವ್ರ ಮನೆ ಜನನ ನಾನು ಟೀಲರಲ್ಲಿ ಪಾತ್ರೆ ತಗೊಂಡೋಗಿ ಹಾಕ್ಕೊಟ್ಟು ಬರೋಕ್ಕೆ ಎಂತ ಮಾಡ್ತಾನೆ ಮನೇಲಿ ಕೂತ್ಕೊಂಡು ಎಂತ ಮಾಡ್ತಾನೆ ನಾಗಪ್ಪ ಬಂದು ತೊಗೊಂಡು ಹೋಗಲಿ ಅವ್ರ ಮನೆಗೆ ಬೇಕಂತ ಕಂಡ್ರೆ ತೊಗೊಂಡು ಹೋಗ್ಬೇಕು ಬಾಕಿದ ಕಡೆಯಿಂದ ತಂದ್ರೆ ಬಾಡಿಗೆ ಕೊಡ್ತಾರೆ ಪಾತ್ರೆಗೆ ಗೊತ್ತಾನ ನಾವೇನಾರು ಬಾಡಿಗೆ ಕೇಳ್ತಿದ್ದೀವ ದೊಡ್ಡಕ್ಕೆ ಹೇಳ್ತದೆ ನಮ್ಮ ಮನೇಲಿ ಇವ್ರು ತಂದು ಕೊಡ್ತಾರೆ ಅಂತ ನಾನೇನು ಅವ್ರ ಮನೆ ಜನ ಅಲ್ಲ ನಾನು ತಗೊಂಡು ಹೋಗಲ್ಲ ಟೀಲರಲ್ಲಿ ಹೇಳಿನಿ ಓ ಹೌದಾನ ನೀವು ತಗೊಂಡೋಗಿ ಕೊಡಲ್ಲ ಹಾಂ ಅಲ್ಲ ನಾ ಎಲ್ಲರೂ ಒಂದಿನ ಇತ್ಲಾಗ ಹೋದರೆ ಪ್ರೇಮ ಬಾ ಒಂಚೂರು ಹಾಲು ಕರ್ಕೊಟ್ಟು ಹೋಗು ಅಂತ ಹೇಳ್ತೀರಿ ಹಾಲು ಕರಿಯಕ್ಕೆ ಬಂದವಳ ಕೈಲಿ 4 ಪಾತ್ರೆ ಕೊಟ್ಟು ತೊಳಸ್ಕಿತೀರಿ ನೀರು ಎಲ್ಲೆಲ್ಲಿಗೆ ಬಿಡ್ಬೇಕು ಅಲ್ಲಿಗೆಲ್ಲ ಬಿಡಿಸ್ಕಿತೀರಿ ಅವಾಗೇನದು ನಿಮ್ಮನೆ ಜನನ ಯಾರ್ಯಾರಿಗೆ ಹೋಲಿಕೆ ಮಾಡ್ಬೇಕು ಅವ್ರವ್ರಿಗೆ ಮಾಡು ಮಾತು ಬರ್ತದೆ ಅಂತ ಮಾತಾಡಬೇಡ ಎಂತದೆ ನಿಮ್ಮನೆ ಜನನೇ ಅಂದರೆ ಜನನೇ ಮತ್ತದ ಕೆಲ್ಸಕ್ಕೆ ಬರೋಳು ಹೌದಾ ಅಲ್ಲ ಅದ ಕೆಲ್ಸಕ್ಕೆ ಬರೋಳು ಕೆಲಸ ಮಾಡಿಕೊಟ್ಟು ಹೋಗ್ತದೆ ಹಂಗಂತ ನಾನೆಂತಕ್ಕೆ ಅವ್ರ ಮನೆಗೆ ತಗೊಂಡು ಕೊಡ್ಬೇಕು ನಾನೇನು ಅವ್ರ ಮನೆ ಕೆಲಸದವನ ನೋಡಿ ಬಾಯಿ ಬಂದಂಗೆ ಮಾತಾಡೋದು ನೀವು ಅಲ್ಲ ನಿಮ್ಮನೆ ಕೆಲಸದಳು ಅಂದ್ರೆ ಅವತ್ತು ನಿಮ್ಮನೆ ಕೆಲಸಕ್ಕೆ ಬಂದಿದ್ರೆ ಮಾತ್ರ ನಿಮ್ಮನೆ ಕೆಲಸದಳು ಕಾಲ ಮುನ್ನೂರದಿಂದ ನಿಮ್ಮನೆ ಕೆಲಸದಳಾಗಿರ್ತದ ಅದ ಕೆಲಸದವರೇ ಆಗಲಿ ಮನೆಗೆ ಬರೋರೇ ಆಗಲಿ ಇಲ್ಲಿಗೆ ಬಂದು ಏನು ಅವ್ರಿಗೆ ನಾವು ಎಷ್ಟಕ್ಕೆ ಸಂಬಳ ಕೊಡ್ತೀವೋ ಅಷ್ಟಕ್ಕೆ ಮಾತ್ರ ಅವ್ರು ಕೆಲಸದವರು ಅಂತ ಉಳಿದಿದ್ದೆಲ್ಲ ಅವ್ರು ನಮಗೆ ಮಾಡೋ ಉಪಕಾರನೇ ಅದನ್ನು ಜ್ಞಾನ ಇಟ್ಕೊಳ್ಳಿ ಫಸ್ಟ್ ರಘುವೀರಣ್ಣರ ಮನೆ ಕೆಲಸಕ್ಕೆ ಹೋಗೋಳು ಇಲ್ಲಿ ಬಂದು ಮಾಡಿಕೊಟ್ಟು ಹೋಗ್ತದಲ್ಲ ಎಂತ ಕೊಡ್ತೀರಿ ನೀವು ಅದಕ್ಕೆ ಏನ ಪಟಾಕೆ ಅವತ್ತ ನಾ ಯಾರ ಜೊತೆ ಮಾರಾಯ ಆಸ್ಪತ್ರೆಯಲ್ಲಿದ್ದಾಗ ಪ್ರೇಮ್ ಬಂದು ಎಲ್ಲ ಮಾಡ್ಕೊಟ್ಟು ಹೋಗಿತ್ತಲ್ಲ ಎಂತ ಕೊಟ್ಟಿದ್ರಾ ಹೇಳು ನೋಡೋಣ ನಾಪದ ಸ್ವಲ್ಪ ಅಪ್ಪ ಹೌದು ಪಟಾಕೆ ಸುಮ್ಮನೆ ನಿತ್ರುಂದಾತು ಮುದ್ದೆ ಎಂತಾರು ಮಾತಾಡಕ್ಕೆ ಬಂದ್ರೆ ಮತ್ತೆ ಗೊತ್ತಲ್ಲ ನಂಗೆ ಸಿಟ್ಟು ಬಂದ್ರೆ ಏನು ಮಾಡ್ತೀನಂತ ಅದು ಕೆಲಸ ಮಾಡಿಕೊಟ್ಟು ಹಾಗೆ ಹೋಗಿತ್ತಾನ ತಿಂಡಿ ಕೊಡ್ಲಾ ತಿಂಡಿ ಎಂತ ಮಾಡಿದ್ರು ಅದು ಸಾರು ಪಲ್ಯ ತರಕಾರಿ ಅದೇ ಎಲ್ಲ ತರಕಾರಿ ಬುಟ್ಟಿ ಕ್ಲೀನ್ ಮಾಡಿ ಕೊಡ್ತೇವೆ ತೊಗೊಂಡು ಹೋಗ್ತೀವಿ ಅಂತೇಳಿ ಎಲ್ಲ ತೊಗೊಂಡು ಹೋಗಿತ್ತಾ ಇಲ್ಲ ಅದು ತೊಗೊಂಡು ಹೋಗಿತ್ತಾ ಇಲ್ಲ ಹೇಳ ನೀನು ನಮಗೆ ಹೌದೇ ಅಮ್ಮ ಸುಮ್ಮನಿರು ಪಟಾಕೆ ಸುಮ್ಮನಿರು ನೀನು ನಂಗೇನು ಗೊತ್ತಿಲ್ಲನಾ ಅವ್ರ ಬಾಯಲ್ಲೇ ಬತ್ತಾದಿಯಲ್ಲ ಕೊಳ್ತಾವ ಅಂತ ಇಲ್ಲಿ ಹಾಳಾಗ ಬದಲು ಅದು ತಗೊಂಡು ಹೋಗಿದೆ ಅದು ಮಾಡಿದಷ್ಟೇ ಕೆಲಸಕ್ಕೆ ಸಂಬಳ ಸರಿಯಾಗಿತ್ತ ನೀವು ಕೊಟ್ಟಿದ್ದ ಹೊಟ್ಟೆಗೆ ತಿನ್ನಕ್ಕೆ ಕೊಟ್ಟಿದ್ದನು ಒಂದು ಲೆಕ್ಕಕ್ಕೆ ಹಾಕದನ ಮನುಷ್ಯರು ಆ ಥರ ಮಾಡೋರು ಯಾರನ್ನಾರು ನೋಡಿಯ ನೀನು ಏನು ಮತ್ತೊಂದೊಂದು ಸರಿ ಕೊಚ್ಕೊಂಡು ನೋಡಿದ್ರೆ ಸಾಕ ಭಾಳ ದಾನ ಧರ್ಮ ಮಾಡಿದ ಮನೆ ಇದು ಅಂತ ಈಗ ಎಲ್ಲಿಗೆ ಹೋಗ್ತದ ಕೇಳಿ ನಿನ್ನಪ್ಪನ ಅಪ್ಪ ನಂಗೇನು ಕಿವಿಕೇಳಲ್ಲಣ್ಣ ಹೇಳಿದ ಪೂರ್ತಿ ಅಲೇಸಿನಿ ನಾನು ನೀ ಸ್ವಲ್ಪ ಸುಮ್ಮನೆ ನಿತ್ಕ ಹಂಗೆ ನಿಂತರ ಸಂಬಳ ಲೆಕ್ಕ ಹಾಕ್ತದೆ ಹಂಗೆ ನಾವು ಈಗ ಹೋಟ್ಲಲ್ಲಿ ಊಟ ತಿಂಡಿಗೆಲ್ಲ ಎಷ್ಟು ರೇಟ್ ಇರ್ತದೆ ಅಂತ ಲೆಕ್ಕ ಹಾಕಿದ್ರೆ ಅದಕ್ಕಿಂತ ಹೆಚ್ಚೇ ಆಗ್ತದೆ ಬಿಟ್ಟರೆ ಕಮ್ಮಿ ಆಗಲ್ಲ ಮಾತಾಡ್ತದೆ ಹಂಗೆ ಪುಕ್ಸಟೆ ಅದು ಯಾವತ್ತೂ ಬಂದು ಮಾಡಿಕೊಡಲ್ಲ ಅದಂತೂ ಹೋಗಲಿ ನಾಳೆ ಊರು ಮನೆಯವ್ರನ್ನೆಲ್ಲರನ್ನೂ ಕರೆದದೆ ಬರ್ತಾರೆ ಸಾಧಾರಣ ಎಲ್ಲರೂ ಬರ್ತಾರೆ ಅವ್ರ ಎದುರಿಗೆ ಹೋಗಿ ನೀನು ಅದ್ರ ಮನೆ ಅಡುಗೆ ಮಾಡ್ತಾ ಇರ್ತೀಯಾ ಅಡುಗೆ ನಾನೇ ಮಾಡ್ತಿದ್ದೆ ಎಂತಕ್ಕೆ ಬೇರೆಯವ್ರಿಗೆ ಹೇಳಿದೆ ಅವ್ರು ಬರದೇ ಇದ್ರು ಹೇಳು ಅಂದೀಯಾ ನಾಚಿಕೆ ಆಗಲ್ಲ ನಿಂಗೆ ಏನು ನಾನು ಮರ್ಯಾದೆ ತೆಗಿಬೇಕಂತ ಮಾಡೀಯಾ ಕೆಲಸದವ್ರ ಮನೇಲಿ ಹೋಗ್ಕೊಂಡು ಅಡುಗೆ ಮಾಡ್ತೀನಿ ಅಂತೀಯಲ್ಲ ಅಲ್ಲ ನೀವು ಯಾಕೆ ಗೊತ್ತಾ ಹಿಂಗಾದ್ರಿ ಅಂತಲೇ ಗೊತ್ತಾಗಲ್ಲ ನನಗೆ ಏನು ಅವ್ರ ಮನೇಲಿ ದಿನ ಅದು ಅಡುಗೆ ಮಾಡಿ ಉಣ್ಣಕ್ಕೆ ಬಡಿಸ್ಬತ್ತೀನಿ ಅಂತ ಹೇಳಿದ್ನ ಕಾರ್ಯ ಮಾಡ್ಕೊಂಡದ್ರಿ ಸತ್ಯನಾರಾಯಣ ಕತೆ ಅಲ್ಲಿ ಹೋಗಿ ಅಡುಗೆ ಮಾಡೋಕ್ಕೂ ಪುಣ್ಯ ಬೇಕು ಅದು ಗೊತ್ತಾ ನಿಮಗೆ ಸುಮ್ಮನೆ ಇರೇ ಸತ್ಯನಾರಾಯಣ ಕತೆ ಅಂತ ನನಗೂ ಗೊತ್ತು ನಂಗೇನು ಗೊತ್ತಿಲ್ಲ
ಹಂಗಂತೇಳಿ ಹೋಗಿ ಅವ್ರ ಮನೇಲಿ ಅಡುಗೆ ಮಾಡ್ತಾ ಇರೋಕ್ಕಾಗ್ತದ? ಮಾತು ಅದನ್ನೇ ಹೇಳ್ತೀರಲ್ಲ, ಅಡುಗೆ ಮಾಡೋದಂದ್ರೆ ಏನು ಅವ್ರ ಮನೆ ಒಲೆ ಮೇಲೆ ಕುತ್ಕೊ ಬೇಯ್ತೀನನ್ರಿ ನಾನು? ಯಾವ್ದು ಹೆಂಗೆ ಹೆಂಗೆ ಅಂತ ಒಂಚೂರು ಹೇಳೋದಷ್ಟೇ. ಮಾಡ್ತದೆ ಇಷ್ಟು ದೊಡ್ಡ ಜನಕ್ಕೆ ಮಾಡಿ ಅಳತೆ ಗೊತ್ತಿಲ್ಲಲ್ಲ ಅಂತ ಇರ್ತಾರೆ ಜನ. ಏನಿರಲ್ಲ, ಒಂದು ಪಕ್ಷ ಜನ ಇಲ್ಲದೆ ಇದ್ದರೂ ನಾನೇ ಮಾಡಿದ್ರೆ ಆಗೋದೇನಾ? ಸುಮ್ಮನೆ ಹೋಗಿ ನಾಗಪ್ಪ ಹೋಗಿ ಯಾರೋ ಅಡುಗೆಯರಿಗೆ ದುಡ್ಡು ಕೊಟ್ಟು ಬಂದಾನಂತೆ, ಬೇಜಾರು ಮಾಡ್ತಿತ್ತು. ನಾವೆಲ್ಲ ಸೇರಿ ಮಾಡ್ಬೋದಿತ್ತು, ಹಿಂಗೆ ಮಾಡಿ ಬಂದಾರೆ ಇವರು ಅಂತ. ಅದಕ್ಕೆ ನಾನು ಹೇಳಿದೆ, ಹೌದು ಮರತೆ ಅಡುಗೆ ಮಾಡ್ಬೋದಿತ್ತು ಅಂದೆ. ಅದೇ ಒಂದೇನು ಮಾತಾಡೋ ತಪ್ಪು ಅನ್ನಂಗೆ ಬಂದು ನಿಂತ್ಕೊಂಡು ಇಲ್ಲಿ ಹೇಳ್ತಿದ್ದೀರಿ. ನಾನು ಎಂಥದಪ್ಪ ನೋಡ್ತೀನಿ, ನಾನು ಎಲ್ಲಿಗೂ ಹೋಗಲೂ ಇಲ್ಲ, ಯಾರ ಹತ್ರ ಎಂತ ಹೇಳಲೂ ಇಲ್ಲ. ಇವ್ರು ಏನು ಹೇಳ್ತಾರೆ ಹಂಗಾರೆ ಅಂತ ನಂಗೆ ಹೆದರಿಕೆ ಆಗಬೇಡ. ಇದನ್ನು ಹೇಳೋಕ್ಕಾಗ ಅಷ್ಟು ಇದು ಮಾಡಿದ್ದೆ ನೀವು. ಸುಮ್ಮನಿರು. ಅದೇನು ಸ್ವಲ್ಪ ಜನನ ಕರೆದದೆ ಅಂತ ಮಾಡಿಯಾ? ಅಲ್ಲಿಗೆ ಎದ್ದೆ ಗೇಣಿ ಮಾಡಿತ್ತಲ್ಲ, ಅಲ್ಲಿ ಅವ್ರನ್ನೆಲ್ಲ ಕರೆದದೆ. ಅವನ ಹೆಂಡತಿ ಮಕ್ಕಳು ಎಲ್ಲರೂ ಗೊತ್ತಿರ್ಬೇಕು. ಅವಕ್ಕಂತೂ ಇಲ್ಲದೆ ಹೋದ ಹುಣಸೆ ಹಣ್ಣು. ಅವ್ರಲ್ಲಿ ಬಂದಷ್ಟೊತ್ತಿಗೆ ನೀನು ಹೋಗಿ ಅವ್ರ ಮನೆ ಅಡುಗೆ ಮಾಡ್ತಾ ಕೂತ್ಕ. ಏನು ಅಂದ್ಕೋಬೇಕು ಅವರು? ಎಂತ ಅಂದ್ಕೊಳೋದು ಬೇಡ, ಸುಮ್ಮನಿದ್ರೆ ಆಗ್ತದೆ. ಅಲ್ಲ ಹಂಗೆ ಹೇಳಕ್ಕೆ ಅವ್ರು ಎಂತ ಅಂದ್ಕೊಳೋದು ಇಲ್ಲ. ಊರು ಮನೆ ಒಬ್ರಿಗೊಬ್ರು ಆಸ್ಕರ ಆತ ಅದಾರೆ ಅಂದ್ಕೋತಾರೆ ಅಷ್ಟೇ, ಮತ್ತೆ ಎಂತ ಅಂದ್ಕೋತಾರೆ. ಅದು ಅಲ್ಲದೆ ಏನು ಅವರೆಲ್ಲ ಬಂದಷ್ಟೊತ್ತಿಗೆ ನಾನೇನು ಅಡುಗೆ ಮಾಡ್ತಾ ಕುತ್ಕೊಂಡಿರ್ತೀನಿ ಅಲ್ಲೇ. ಒಂದು 50 ಜನಕ್ಕಪ್ಪ, ಎಷ್ಟು ಹೊತ್ತು ಬೇಕಾಗ್ತಲ್ಲ. ಇವರು ಚರ್ಚೆ ಸದ್ಯಕ್ಕೆ ಮುಗಿಯಲ್ಲ. ನಾನು ಇಲ್ಲಿಂದ ಮೆತ್ತಗೆ ಜಾರ್ಕೊಳ್ಳೋದು ಒಳ್ಳೆಯದು. ಬೇಕಾಗಿದ್ದಾದ್ರೆ ಇಷ್ಟು ತಲೆ ಕೆಡ್ಸ್ಕೊತಿರಲ್ಲ ನೀವು. ಮಾಡ್ತೀರಿ ಮಾತ್ರ ನೀವು. ಹೋಗಿ ಮರ ಟಿಲ್ಲರ್ ಇದು ಮಾಡಿ ಚಿಕ್ಕದಲ್ಲಿ ಪಟಾಕಿ ಎತ್ಲಾಗ ಹೊತ್ತಾದನೆ. ಪಟಾಕಿ ಎತ್ಲಾಗ ಹೊಟ್ಟ ಎತ್ಲಾಗೂ ಇಲ್ಲ ಅಮ್ಮ. ನೀವಿಬ್ರು ಆ ಥರ ವಾದ ಮಾಡ್ಕಿತಿದ್ರ ನಾನೊಬ್ಬಲ್ಲಿ ಮಧ್ಯೆ ನಿಂತ್ಕೊಂಡು ಎಂತ ಮಾಡಲಿ? ಇಬ್ಬರ ಹತ್ರನೂ ಬೈಸ್ಕಿಬೇಕು. ಅದಕ್ಕೆ ಆ ಕಡೆ ಎಲ್ಲರೂ ಹೋಗಿ ಬರೋಣ, ಪ್ಯಾರ್ಲೆಂಡ್ ಏನಾರು ಒಂದೆರಡು ಅದವನ್ನು ಕುಯ್ಕಿ ಬರೋಣ ಅಂತ ಹೊರಟೆ. ನೀನು ಮತ್ತು ಅತ್ಲಾಗೆಲ್ಲ ಭಾಳ ಹೋಗ್ಬೇಡ. ಪಾತ್ರೆ ನಿನ್ನಪ್ಪ ಟಿಲ್ಲರಿ ಚಿಕ್ಕ ತಂದಕ್ಕೋ, ಪಾತ್ರೆ ಒಂದೊಂದು ಎತ್ತಿ ಟಿಲ್ಲರಿ ಗಿಡ ನಮಗನೆ ಬಾ, ಆಮೇಲೆ ಹೋಗಿ ಆಟ ಆಡ್ಕಿಬೋದು. ಅಲ್ಲ ನೀವು ನಿತ್ಯ ಇದ್ದೀರಲ್ಲ ಮರ್ರ, ಹೋಗಿ ಟಿಲ್ಲರಿ ಚಿಕ್ಕ ತೆಗಿಬಾರ್ದಾ? ನಾನು ಎಲ್ಲಿಗೆ ಹೋಗ್ಬೇಕು ಅಮ್ಮ ಈಗ? ನೀ ಅಲ್ಲ ಅಕ್ಕಿ ಕಡ್ಮಾಡಿ ಹೋಗ. ನಾವು ದೊಡ್ಡ ದೊಡ್ಡ ಪಾತ್ರೆ ಅಡುಗೆ ಅವನ್ನೆಲ್ಲ ತೆಗೆದು ಜೋಡಿಸಿಡಲ್ಲ, ನೀನು ನೋಡ್ಲನ್ ಪಟಾಕಿ. ಅಲ್ಲಿಗೆ ಹೋಗು. ಸಣ್ಣ ಸಣ್ಣವೆಲ್ಲ ನೀನು ತಗೊಂಡೋಗಿ ಹಾಕು, ನಾನು ಬರ್ತೀನಿ. ದೊಡ್ಡವೇನು ಭಾಳ ದೊಡ್ಡವೇನು ಬೇಡ, ಒಂದು ಮೀಡಿಯಮ್ ಸೈಜಿನವಾದರೂ ಸಾಕು ಅಂದದೆ. ಅದೇನು ಭಾಳ ಭಾರ ಇಲ್ಲದಿದ್ರೆ ನಾನೇ ತಗೊಂಡು ಹೋಗ್ತೀನಿ. ಸರಿನೇ ಅಮ್ಮ, ಹಂಗೆ ಮಾಡ್ತೀನಿ. ಅಪ್ಪ ಟಿಲ್ಲರ್ ಬೇಗ ತಗೊಬನ್ನಿ ಆತ. ಗೊತ್ತಿನ ನಡಿಯ ಮಾರಯ್ಯ, ನೀವು ಒಂದು ಹಂಗಿದ್ದವೆ. ತಾಯಿ ಹೇಳ್ದಂಗೆ ಕುಣಿಯೋದು. ನಾಳೆ ಏನಾದ್ರು ಮಾತು ಬರ್ಬೇಕು ನೋಡು, ಅವಾಗ ಹೇಳ್ತೀನಿ. ಇದೇ ನಾನೇ ಎಲ್ಲಿಗಾರು ಹಿಂಗೆ ಹೋಗ್ತೀನಿ ಅಂತೇಳಿ ನಾನೇ ಹೇಳಿದರೆ ಬೇಡ ಅಂತ ಅಡ್ಗಲ್ಲಿ ಹಾಕಿ ಕೂತ್ಕೋತಿತ್ತು. ಈಗಿದು ಮಾತು ಕೊಟ್ಟದಲ್ಲ, ಹಾಗಾಗಿ